ಕಾರಂಜಾ ಅಣೆಕಟ್ಟು ನಿರ್ಮಾಣಕ್ಕಾಗಿ ಭೂಮಿ ಕಳೆದುಕೊಂಡ ರೈತರು ತಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಪರಿಹಾರ ಸಂಪೂರ್ಣವಾಗಿ ನೀಡುವಂತೆ ಆಗ್ರಹಿಸಿ ಕಳೆದ 888 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಆದರೂ ಸಮಸ್ಯೆ ಬಗೆಹರಿದಿಲ್ಲ. ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ BS ವಿಜಯೇಂದ್ರ ಎದುರಿನಲ್ಲಿಯೇ ಕೊರಳಿಗೆ ಹಗ್ಗ ಹಾಕಿ ಆತ್ಮಹತ್ಯೆ ಅಣುಕು ಪ್ರದರ್ಶನ ಮಾಡಿ ರೈತರು ಗಮನ ಸೆಳೆದ ಘಟನೆ ಇಂದು ನಡೆಯಿತು. ಕಾರಂಜಾ ಸಂತ್ರಸ್ತರು ಕಳೆದ 888 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ BS ವಿಜಯೇಂದ್ರ ಅವರು ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ್ದು, ಈ ವೇಳೆ ವಿಜಯೇಂದ್ರ ಅವರ ಮುಂದೆಯೇ ರೈತರು ಕೊರಳಿಗೆ ಹಗ್ಗ ಹಾಕಿಕೊಂಡು ಆತ್ಮಹತ್ಯೆ ಅಣುಕು ಪ್ರದರ್ಶನ ಮಾಡಿದರು. ನಂತರ ರೈತರ ಸಮಸ್ಯೆ ಆಲಿಸಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಪರಿಹರಿಸುವ ಭರವಸೆ ನೀಡಿದರು. ನಾಡಿದ್ದು 9 ತಾರೀಕಿನ ಮತ್ತು ಅಧಿವೇಶನ ಶುರುವಾಗ್ತದೆ. ಬರೀ ಮೇಲೆ ವಿಡ್ರಾ ಮಾಡಬೇಕು. ಏನು 50 ಮಾಧ್ಯಮ ಮುಖಾಂತರ ಖಾಲಿ ಹೇಳ್ಯಾರ. ಮಾಧ್ಯಮದವ್ರು ಹೇಳಿದ್ರ ಅವ್ರು ಆತ್ಮಹತ್ಯೆ ಮಾಧ್ಯಮದವ್ರು ಮುಂದೆ ಹೇಳಿದ್ರೆ ಸಚಿವರು, ಉಸ್ತುವಾರಿ ಸಚಿವರು ಎಂದ್ರಿಂದ ಇವ್ರಿಗೆ ಅವ್ರಿಗೆ ಕರೆಸಿ ನಾವಂತ ಬೆಳಗೋಗಿ ಕರೆಸಿ ನಾವು ಇದು ಮಾಡ್ತಾ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳ್ಯಾರ. ನಮ್ಮ ಹೋರಾಟಗಾರಿಗೆ ಯಾರಿಗೇನು ಇಲ್ಲಿವರೆಗೆ ಏನು ಹೇಳಿಲ್ಲ. ಇವತ್ತು ನಾವು ಗಡುವು ಕೊಟ್ಟಿದ್ದೀವಿ 10ನೇ ತಾರೀಕಿಗೆ. ನಮ್ಮ ಗಡುವು ಮುಗ್ತದ 11ನೇ ತಾರೀಕು ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಾವು ಸಿದ್ಧರಾಗಿದ್ದೇವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸುದೀರ್ಘ ಹೋರಾಟ ಮಾಡುತ್ತಿರುವ ಕಾರಂಜಾ ಸಂತ್ರಸ್ತ ರೈತರು ಕಾರಂಜಾ ಅಣೆಕಟ್ಟು ನಿರ್ಮಾಣದಲ್ಲಿ ಭೂಮಿ ಕಳೆದುಕೊಂಡು 50 ವರ್ಷವಾದರೂ ಸಂಪೂರ್ಣ ಪರಿಹಾರ ಬಾರದ ಹಿನ್ನೆಲೆ ಸತತ ಹೋರಾಟ ನಡೆಸುತ್ತಿದ್ದಾರೆ. ಬಿಜೆಪಿ ಜಿಲ್ಲೆಯಲ್ಲಿ 2 ಸಂಪುಟ ದರ್ಜೆ ಸಚಿವರಿದ್ದಾರೆ. ಇಬ್ಬರಿಗೂ ಮನವಿ ಸಲ್ಲಿಸಿದರೂ ಈವರೆಗೆ ಸಮಸ್ಯೆ ಬಗೆಹರಿಸಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.